ಹಾಯ್ ಫ್ರೆಂಡ್ಸ್, ಶ್ವೇತಾ ರಾಘು ಚಾನಲ್ಗೆ ವೆಲ್ಕಮ್. ಇವತ್ತಿನ ಸ್ಪೆಷಲ್ ರೆಸಿಪಿ ಚಿಕನ್ ಚಾಪ್ಸ್. ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ 1 kg ಚಿಕನ್ ತೊಗೊಂಡಿದ್ದೀನಿ. ಮತ್ತು ಅದಕ್ಕೇನು ಬೇಕೋ ಸಾಮಗ್ರಿಯಿಂದ ಹೇಳ್ತೀನಿ ನೋಡಿ. ಈಗ ಕಾಳು ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ ಮತ್ತು ಗಸಗಸೆ, ಚಕ್ಕೆ, ಲವಂಗ ಮತ್ತೊಂದು ಈರುಳ್ಳಿ, ಕೊಬ್ಬರಿ, ಒಂದು 6-7 ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು, ಅರಿಶಿಣದ ಪುಡಿ. ಚಾಪ್ಸ್ಗೆ ಬೇಕಾಗಿರೋ ಸಾಮಗ್ರಿಗಳು: ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಸ್ವಲ್ಪ ಎಣ್ಣೆ ಕಾಯಬೇಕೀಗ ಚೆನ್ನಾಗೆ. ಹುಷಾರಿಲ್ದಾಗ ನಾಲ್ಗೆ ಎಲ್ಲ ಕೆಟ್ಟೋಗಿರುತ್ತಲ್ಲ, ಆವಾಗ ಚಾಪ್ಸ್ ಮಾಡಿಕೊಂಡ್ರೆ ಖಾರವಾಗಿ ಸ್ವಲ್ಪ ಶೀತಕ್ಕೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತೀಗ ಎಣ್ಣೆ ಕಾದಿದೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ನೋಡಿ, ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಗೋಲ್ಡನ್ ಕಲರ್ ಬರೋಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ನೋಡಿ, ಈಗ ಫ್ರೈ ಆಗ್ತಾ ಇದೆ ಈಗ ಈರುಳ್ಳಿ. ಮತ್ತು ಇವಾಗ 1 kg ಚಿಕನ್ ತೊಗೊಂಡಿದ್ನಲ್ಲ, 1 kg ಚಿಕನ್ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಈರುಳ್ಳಿನೆಲ್ಲ ಚಿಕನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹಿಂಗೆಲ್ಲ ತಿರುಗಿಸ್ಬೇಕೀಗ ಚಿಕನ್ನ ಈರುಳ್ಳಿ ಜೊತೆ. ಈಗ ಚಿಕನ್ ಮತ್ತು ಈರುಳ್ಳಿ ಹಾಕಿದ್ವಲ್ಲ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಮತ್ತು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ತೀವಿ. ಏನಕ್ಕೆ ಅರಿಶಿನ ಹಾಕ್ತೀವಿ ಅಂತಂದರೆ, ನಿಮಗೆಲ್ಲ ಅಡುಗೆಗೂ ಅರಿಶಿನ ತುಂಬ ಒಳ್ಳೆಯದು, ಬಾಡಿಗೆ ಒಳ್ಳೆಯದು ತುಂಬ ಅರಿಶಿನ. ಮತ್ತು ಕಲ್ಲುಪ್ಪು ಯೂಸ್ ಮಾಡಬೇಕು ನೋಡಿ. ಈಗ ಕಲ್ಲುಪ್ಪು ಹಾಕ್ತೀನಿ ನಾನೀಗ. ಕಲ್ಲುಪ್ಪು ಏನಕ್ಕೆ ಅಂತಂದರೆ, ನಿಮಗೆ ಪುಡಿ ಉಪ್ಪಿಗಿಂತನೂ ಕಲ್ಲುಪ್ಪು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಚಿಕನ್ಗೆ. ನಿಮಗೆ ನಾನ್ ವೆಜ್ ಮಾಡ್ತೀವಲ್ಲ, ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಜಾಸ್ತಿ ಹಾಕಬೇಕು. ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ ಚೆನ್ನಾಗಿರುತ್ತೆ ನಿಮಗೆ. ಇವಾಗ ನಾನು ಚಿಕನ್ ಬೇಯ್ತಾ ಇದೆ. ಈಗ ಚಿಕನ್ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೆ ನಾನು ಕುಕ್ಕರ್ದು ಮುಚ್ತಾ ಇದ್ದೀನಿ. ಮಾಡೋಕ್ಕೆ ಮಸಾಲೆ ಬೇಕು. ಅದಕ್ಕೆ ಮಿಕ್ಸಿ ಜಾರ್ಗೆ ಮೊದಲಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಸ್ಪೈಸಸ್ ಬೇಕು. ಸ್ಪೈಸಸ್ನಲ್ಲಿ ನಿಮಗೆ ಏನು ಅಂತಂದರೆ, ಪೆಪ್ಪರು, ಚಕ್ಕೆ, ಲವಂಗ, ಶುಂಠಿ, ಚಕ್ಕೆ, ಲವಂಗ ಮತ್ತು ಒಂದು 2-3 ಗೋಡಂಬಿ ಮತ್ತು ಬೆಳ್ಳುಳ್ಳಿ ಮತ್ತು ಪೆಪ್ಪರು. ಆಮೇಲೆ ಲಾಸ್ಟ್ಗೆ ಗಸಗಸೆ ಹಾಕಬೇಕು. ಗಸಗಸೆ ಹಾಕಿದ್ರೆ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಚಾಪ್ಸ್ಗೆ. ಈಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಏನಕ್ಕೆ ಅಂತಂದರೆ, ಗ್ರೀನ್ ಕಲರ್ ಬರಬೇಕಲ್ಲ, ಚಾಪ್ಸು ಗ್ರೀನ್ ಕಲರ್ ಇರುತ್ತಲ್ಲ, ಅದಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದೆ. ಮತ್ತು ಈಗ ಪುದೀನ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಬೇಕು. ಈಗ ಗ್ರೈಂಡ್ ಮಾಡ್ಕೊಂಬರೋಣ ಮಸಾಲೆ ನೋಡಿ. ಯಾವಾಗಲೂ ನಾನು ಪ್ಯಾನಲ್ಲಿ ಇಟ್ಟಿದ್ನಲ್ಲ ಕುಕ್ಕರಲ್ಲಿ, ಅದನ್ನ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ರೌಂಡ್ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇರಿ ನೋಡಿ ಈಗ ಚೆನ್ನಾಗೆ. ನಾನು ಮಸಾಲೆ ತೆಗೆದ್ನಲ್ಲ, ಈಗ ಮಸಾಲೆ ಹಾಕೋಣ ಬನ್ನಿ ಈಗ ಕುಕ್ಕರ್ಗೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನೋಡಿ, ಈಗ ಮಸಾಲೆ ತೊಗೊಂಡಿದ್ದೀನಿ. ಈಗ ಚಾಪ್ಸ್ಗೆ ನೋಡಿ, ಚಾಪ್ಸ್ ಮಸಾಲೆ ಇವಾಗ ನೋಡಿ ಈಗ ಹಾಕ್ತಾಯಿದ್ದೀನಿ ಮಸಾಲೆ. ಅವಾಗ ಗ್ರೈಂಡ್ ಮಾಡಿದ್ದು ನೋಡಿ, ಗ್ರೀನ್ ಕಲರ್ ಬಂದಿದೆ. ಒಂಥರ ನಾಟಿ ಸ್ಟೈಲ್ ಇರುತ್ತೆ, ನಾಟಿ ಸ್ಟೈಲಲ್ಲಿ ಚಿಕನ್ ಇದು ಚಾಪ್ಸ್ ಇದು. ನೋಡಿ, ಚೆನ್ನಾಗಿ ಮಸಾಲೆನೆಲ್ಲ ಫ್ರೈ ಮಾಡ್ಕೊಬೇಕು. ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹದವಾಗಿ ಮಿಕ್ಸ್ ಮಾಡ್ಬೇಕು ಹಿಂಗೆ. ನೋಡಿ, ಈಗ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಚಿಕನ್ಗೆ, ಎಲ್ಲ ಹಿಡಿತಾ ಇದೆ ಚಿಕನ್ಗೆ. ನೋಡಿ, ಹೆಂಗೆ ಕುದೀತಾ ಇದೆ ನೋಡಿ, ಎಷ್ಟು ಗ್ರೀನ್ ಕಲರ್ ಬಂದಿದೆ. ಇದು ಚಿಕನ್ ಚಾಪ್ಸು ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಮುಚ್ಚಳ ತೆಗಿತಾಯಿದ್ದೀನಿ. 2 ವಿಷಲ್ ಆಯಿತು ನೋಡಿ, ಹೆಂಗೆ ಚೆನ್ನಾಗಿ ಕುದ್ದಿದೆ ಈಗ. ಸೂಪರಾಗಿದೆ ನೋಡಿ. ಈಗ ಚಿಕನ್ ಚಾಪ್ಸ್ ಆಗಿದೆ ನೋಡಿ, ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ. ಒಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಮಸಾಲೆ ಚೆನ್ನಾಗಿ ಹಿಡಿದಿದೆ. ನೋಡಿ ಹೆಂಗೆ ಬೆಂದಿದೆ ನೋಡಿ ಚಿಕನ್ನು. ನೋಡಿ, ಇವಾಗಲೇ ಬಾಯಲ್ಲಿ ನೀರು ಬರ್ತಾಯಿದೆ. ಈಗ ಚಿಕನ್ ಚಾಪ್ಸು ಆಗಿದೆ, ಕಂಪ್ಲೀಟ್ ಆಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಇವಾಗ ನಾನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡಿರೋ ನಿಮಗೆ ಚಿಕನ್ ಚಾಪ್ಸ್ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೋಡಿ, ಇವತ್ತು ನಾನು ಚಪಾತಿಗೆ ಮತ್ತು ರೈಸ್ಗೆ ಮಾಡ್ಕೊಂಡಿದ್ದೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.